ಅಷ್ಟು ದೂರ ಹೋಗೋದು ಬೇಡ. ನೆಕ್ಸ್ಟ್ ಚಳಿಗಾಲದ ಅಧಿವೇಶನದಲ್ಲಿ 543ಕ್ಕೆ ಮಾಡಿ. ಅದಾದ್ಮೇಲೆ ನೀವು ಜಾತಿ ಗಣತಿ ಮಾಡ್ತಿರೋ ಜನಗಣತಿ ಮಾಡ್ತಿರೋ ಮಾಡಿ ಅದ್ರ ಬಗ್ಗೆ ನಾವು ಸಂಸತ್ನಲ್ಲಿ ಚರ್ಚೆ ಮಾಡೋಣ. ವಯಾ ಮೀಡಿಯಾ ಎಲ್ಲ ರಾಜ್ಯಗಳಿಗೂ ಕೂಡ ಅನುಕೂಲವಾಗುವಂತಹ ಮತ್ತು ಬೆನಿಫಿಟ್ ಆಗುವಂತಹ ರೀತಿಯಲ್ಲಿ ಚರ್ಚೆ ಮಾಡಿ ಒಂದು ಸೊಲ್ಯೂಷನನ್ನು ಕಂಡುಕೊಂಡು ಸೀಟ್ ಜಾಸ್ತಿ ಮಾಡೋದು, ಎಷ್ಟು ಮಾಡೋದು, ಯಾವ ಅನುಪಾತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜಾಸ್ತಿ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ಳೋಣ. ಅವಾಗ 800 ಮಾಡಿದ್ರು, 900 ಮಾಡಿದ್ರು, ಮತ್ತೆ ಅಮೆಂಡ್ಮೆಂಟ್ ತಂದು ಮತ್ತೆ ಮಾಡಿ. ಈಗ ಸದ್ಯಕ್ಕೆ 543ಕ್ಕೆ ಮಾಡಿ. ಅದನ್ನು 543ಕ್ಕೆ ಮಾಡಲಾರ್ದೆ ವಿಂಗಡಣೆ ಮಾಡ್ತೀವಿ, ಗಣತಿ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಪ್ರೊಲಾಂಗ್ ಮಾಡಬೇಡಿ. ಫೇರ್ ಎನಫ್ ಮೇಡಮ್. ಈಗ ನಾವು ಅದೇ ಹೇಳ್ತಾ ಇರೋದು, ಜಾತಿ ಗಣತಿ ಆಗಲಿ ಆಮೇಲೆ ಮುಂದುವರ್ಸ್ರಿ ಅಂತಂದ್ರೆ ನಾವ್ ಇನ್ನೆಷ್ಟು ವರ್ಷ ಕಾಯ್ಬೇಕು? ಇಷ್ಟು ವರ್ಷ ಮಹಿಳೆಯರು. ಒಂದ್ ನಿಮಿಷ ಬರ್ತೀನಿ. ಜಾತಿ ಗಣತಿ ನಂತರ ಹೆಚ್ಚಿಸಿ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ ಅಂತ ಹೇಳಿದ್ರು. ಆಗ್ಲಿಂದ ಅದನ್ನೇ ಹೇಳೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮ ಸಂಸದರು ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ ಅನ್ಯಾಯ ಆಗತ್ತೆ ಕರ್ನಾಟಕಕ್ಕೆ ಅಂತ. ಜಾತಿ ಗಣತಿ ಮುಗಿದ ಮೇಲೆ ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಆದಮೇಲೆ, ಜನಗಣತಿ ಆದ ಮೇಲೆ ನೀವೇ ಹೇಳಿದ್ದೀರ ನಾರ್ತ್ ಇಂಡಿಯಲ್ಲಿ ಜಾಸ್ತಿ ಆಗುತ್ತೆ, ಹಿಂದಿ ರಾಜ್ಯಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ, ಪ್ರಾಬಲ್ಯ ಇರುವಂಥ ರಾಜ್ಯಗಳಲ್ಲಿ. ಸೆನ್ಸಸ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಎಲ್ಲಿ ನಡಿಬೇಕು ಮೇಡಮ್? 1 ನಿಮಿಷ, ಚರ್ಚೆ ಎಲ್ಲಿ ನಡಿಬೇಕು? ಅದಕ್ಕೋಸ್ಕರ ಈಗ ಒಟ್ಟಾರೆ ನಡಿಬೇಕಲ್ಲ ಎಲ್ಲಾ ರಾಜ್ಯಗಳು 50% ಜಾಸ್ತಿ ಮಾಡಿ ಚರ್ಚೆ. 1 ನಿಮಿಷ ಮೇಡಮ್, ಚರ್ಚೆಗಳು ಎಲ್ಲಿ ನಡಿಬೇಕು? ನಾನು ಕೇಳಿದ್ರೆ ನಾನು ಉತ್ತರ ಹೇಳ್ಬಿಡ್ತೀನಿ, ಆಮೇಲೆ ನೀವು ಕೇಳಿ. ನಾನು ಬೇಡ ಅಂತ ಹೇಳೋದಿಲ್ಲ. ಇದ್ರ ಪ್ರಕಾರ ಹೋದರೆ ಇನ್ನೂ ಹೆಚ್ಚು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ, ಉತ್ತರಕ್ಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ಆ ಥರ ಸೆನ್ಸಸ್ ಪ್ರಕಾರ ಜನಗಣತಿ ಪ್ರಕಾರ ಹೋದರೆ ನಮ್ಗೆ ಇನ್ನೂ 1 ಸೀಟ್ 2 ಸೀಟ್ ಕಡಿಮೆ ಆಗಿಬಿಡುತ್ತೆ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳಗಂತೂ ಇನ್ನೂ ಅನ್ಯಾಯ ಆಗುತ್ತೆ. ಅದೇ ಈ ಥರ ಒಟ್ಟಾರೆ ಈಗಿರುವ ರಿಸರ್ವೇಷನ್ ಏನು ಇದೀವಿ ಸೀಟ್ಸ್, ಅದರಲ್ಲಿ 50% ಜಾಸ್ತಿ ಮಾಡಿದಾಗ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಈಗ ದಕ್ಷಿಣದ ರಾಜ್ಯಗಳು ಒಪ್ಕೋತಾ ಇಲ್ಲ 840ಕ್ಕೆ. ಯಾಕಂದ್ರೆ ಅವ್ರಿಗಂತೂ ಭಾವನೆ ಇದೆ ಅನ್ಯಾಯ ಆಗುತ್ತೆ ಅಂತ. 1 ನಿಮಿಷ, ಅವ್ರನ್ನ ಓವರ್ ರೂಲ್ ಮಾಡಿ ನೀವು ಮಾಡಕ್ಕಾಗಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ವಾಯ್ಸ್ ಇದೆ. ಸೊ ಹೀಗಾಗಿ ನಿಮ್ಗೆ ಇಚ್ಛಾಶಕ್ತಿನ ಇದ್ರೆ 543 ವಿರೋಧ ಪಕ್ಷಗಳು ಇಚ್ಛಾಶಕ್ತಿ ಇದ್ರೆ ಅದನ್ನ ಕ್ಲಿಯರ್ ಆಗಿ ಅವರು ವಿರೋಧ ಪಕ್ಷಗಳ ಅಲ್ಲ ಮೇಡಮ್. ಆಯ್ತು, ನಿಮ್ಗೆ ಮಹಿಳೆಯರ ಮುಖ್ಯನಾ ಡಿಲಿಮಿಟೇಷನ್ ಮುಖ್ಯನಾ? ಯಾವ್ದು ಮುಖ್ಯ? 543 ತಗೊಂಡ್ಬನ್ನಿ. ನಾಳೆ ಇಲ್ಲಿ ನಿಂತ್ಕೊಂಡು ಮೇಡಮ್ ಅವ್ರ ಚಾನಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾಳೆ ನಾವೆಲ್ಲ ಸೈನ್ ಮಾಡ್ತೀವಿ. 543 ತಗೊಂಡ್ಬನ್ನಿ. 2023ರಲ್ಲಿ ನಾವೆಲ್ಲ ಸೈನ್ ಹಾಕಿದ್ವಿ. ವಿರೋಧ ಪಕ್ಷಗಳನ್ನ ಮಹಿಳಾ ವಿರೋಧಿ ಅನ್ನುವಂತಹ ಯಾವ ಅರ್ಹತೆನೂ ನಿಮ್ಗಿಲ್ಲ. 2023ರಲ್ಲಿ ನಾವೆಲ್ಲರೂ ಸೈನ್ ಹಾಕಿದ್ವಿ. ಇದಕ್ಕಿದ್ದಂಗೆ ಎದ್ ಬಂದ್ಬಿಟ್ಟು ನೀವು ಕನ್ಸಲ್ಟ್ ಇದ್ದಂಗೆ ಸ್ಪೆಷಲ್ ಸೆಷನ್ ಮಾಡ್ಬಿಟ್ಟು ಹೊಸ ತರ ಫಾರ್ಮುಲಾ ನಾಗ್ಪುರದಿಂದ ಬಂದಿದ ತಕ್ಷಣ ಇನ್ನು ಮಠ ನೀವು ನೆಹರು ಅವ್ರದ್ದು, ಇಂದಿರಾ ಗಾಂಧಿ ಅವ್ರದ್ದು, ನರಸಿಂಹರಾವ್ ಅವ್ರದ್ದು ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ತೀರೋ? ಮುಂದಕ್ಕೆ ಬರ್ತೀರೋ? ಹಿಂದೆ ಇರ್ತೀರೋ? 2002 ವಾಜಪೇಯಿ ಡಿಲಿಮಿಟೇಷನ್ಗೆ ಮುಂದೂಡಿದ್ರಲ್ಲ, ಇವ್ರ ಸಹಿ ಹಾಕಿದ್ರು. ಪ್ರಶಾಂತಿ ಅವರೇ, ಡ್ರಾಮಾ ಮಾಡ್ತಾ ಇದ್ದೀರಾ? 2002 ವಾಜಪೇಯಿ ಮುಂದೂಡಿದ್ರಲ್ಲ ಡಿಲಿಮಿಟೇಷನ್ ಮಾಡ್ತೀನಿ ಅಂತ. ಸಹಿ ಹಾಕ್ತವ್ರು ಯಾರು ಹೇಳಿ? ಇದು 2000 ಡ್ರಾಮಾ ಮಾಡ್ತಾ ಇದ್ದಾರೆ ಪ್ಲೀಸ್. ಇದನ್ನೆಲ್ಲ ಮಾತಾಡ್ಬೇಡಿ. ಸೈನ್ ಹಾಕಿದ್ರಿ ನೀವು. ಬೇಡ ಅಂತ ಸೈನ್ ಹಾಕಿದ್ವಿ. ಇವತ್ತು ನಾವು ಬೇಡ ಅಂತಿದ್ದೀವಿ. ಪ್ರತಿಭಟನೆ ಮಾಡಿ 500 ಡಿಲಿಮಿಟೇಷನ್ ಅಲ್ಲ ಮ್ಯಾಮ್, ನಮಗ್ ಬೇಕಾಗಿರೋದು ರಿಸರ್ವೇಶನ್. ಆ 33 ರಿಸರ್ವೇಶನ್ ನ ಈ ಡಿಲಿಮಿಟೇಷನ್ ಒಳಗಡೆ ತೂರಿಸಿ ಅದ್ ನಾಳೆಗೆ ಹಾಕಿ ನಾಳದಕ್ಕೆ ಹಾಕಿ ಸುಮ್ನೆ ಮುಂದಕ್ಕೆ ಹೋಗೋಕ್ ಬದಲು ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಫಸ್ಟ್ ರಿಸರ್ವೇಶನ್ ಕೊಡ್ಲಿ, ಆಮೇಲೆ ಮಾಡ್ಲಿ. ಸೆನ್ಸಸ್ ಯಾವ್ದಾದ್ರು ಮಾಡ್ಕೊಂಡ್ಲಿ. ಫಸ್ಟ್ ಅವರು ಲೇಡೀಸ್ ವಿಮೆನ್ಗೆ ಆ ಒಂದು ಗೌರವ ಕೊಡ್ಲಿ. ಅವರು ಫಸ್ಟ್ ಇಂದಿರಾ ಗಾಂಧಿ ನಮ್ಮ ಭಾರತದ ಮೊದಲನೇ
ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟು ಇಷ್ಟುದ್ದ ಯಾರೋ ಒಬ್ರು ಹೇಳಿದ್ರು ಲಿಸ್ಟು, ಒಂದ್ಸಲಿ ಕೊಟ್ಬಿಟ್ಟು ಚಾಪ್ಟರ್ ಕ್ಲೋಸಾ? ಅದನ್ನ ಕಂಟಿನ್ಯೂ ಮಾಡಬೇಕು. ಎಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಈ ರಾಜಕೀಯ ಪಕ್ಷದವರು? ಅವ್ರ ಕೈಯಲ್ಲಿ ಮಹಿಳೆಯರು ಗೊಂಬೆನಾ? ನಮಗ್ ಬೇಕಾಗಿರೋದು ರಿಸರ್ವೇಶನ್. ಅದು ಇಷ್ಟೊಂದು ಚೀರ್ಕೊಂಡು ಕೇಳ್ಬೇಕಾ? ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೀವು ಜನಗಣತಿಯ ಪ್ರಕಾರನೇ ಮಾಡ್ತೀರಿ ಅಂತಂದ್ರೆ ಲೇಟೆಸ್ಟ್ ನಂಬರ್ಸ್ ಮೇಲೆ ಮಾಡಿ, ಅದು ಡಿಸ್ಕಸ್ ಆಗಲಿ, ಅದ್ರ ಬಗ್ಗೆ ಚರ್ಚೆ ಆಗಲಿ, ಸದನದಲ್ಲಿ ಚರ್ಚೆ ಆಗಲಿ. ಎಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳಿ. ಅವ್ರಿಗೆ ಏನು ಹೇಳ್ತಿರೋ ಸುಮ್ಮನೆ ಆನ್ಲೈನ್ ಸ್ಟೇಟ್ಮೆಂಟಲ್ಲಿ 3 ದಿನದ ಅಧಿವೇಶನದಲ್ಲಿ ನಾನೇನು ಹೇಳ್ತೀನಿ ನಂಬಿ ಅಂದರೆ ನಂಬಲ್ಲ. ಸೊ ಹೀಗಾಗಿ ನೀವು ಮಾಡ್ತೀನಿ ಅಂದರೆ ಲೇಟೆಸ್ಟ್ ಡಾಟಾಸ್ ತೊಗೊಂಡು ದತ್ತಾಂಶಗಳ ಮೂಲಕ ಮಾಡಿ. ಅದಕ್ಕೆ ವಿರೋಧ ಇದ್ದರೆ ಚರ್ಚೆ ಮಾಡಿ ಸದನದಲ್ಲಿ, ಅದಕ್ಕೆ ವಿಶೇಷ ಅಧಿವೇಶನ ಕರೀರಿ, ಚರ್ಚೆ ಮಾಡಿ ವಯಾ ಮೀಡಿಯಾ ಎಲ್ಲರಿಗೂ ಸಹ್ಯವಾಗಬಹುದಾದಂಥ ಒಂದು ಫಾರ್ಮ್ಯುಲಾ ಕಂಡುಹಿಡೀರಿ. ಒಂದು ಇಲ್ಲ ನಾವು ಲೇಟೆಸ್ಟ್ ಡಾಟಾ ತೊಗೊಳ್ಳೋಣ, ನಾವು 2011 ತೊಗೊಳ್ತೀವಿ, ಅದ್ರ ಪ್ರಕಾರ ನಾವು ಜನಸಂಖ್ಯೆ ಆಧಾರದ ಮೇಲೆ ಮಾಡಲ್ಲ, ನಾವು 50% ಮಾಡ್ತೀವಿ. ಇವೆಲ್ಲ ಒಂಥರ ಕಾಗಕ್ಕ ಗುಬ್ಬಕ್ಕನ ಕಥೆ ಆಯಿತು. ಆನ್ ಪೇಪರ್ ಬಿಲ್ ಒಳಗೆ ಆ ಅಂಶ ಇಲ್ಲ. ನೀವು ಹೇಳಿದ್ದನ್ನು ನಂಬಲೇಬೇಕು ಅಂತ ಏನಿಲ್ಲ. ವಿ ವೋಂಟ್ ಟ್ರಸ್ಟ್ ಅಮಿತ್ ಶಾ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ. ಬಿಲ್ಲಲ್ಲಿ ತೊಗೊಂಬನ್ನಿ. ಸೈಂಟಿಫಿಕ್ ವೇಯಲ್ಲಿ ಮಾಡೋದಿದ್ರೆ ಮಾಡಿ, ದತ್ತಾಂಶಗಳ ಆಧಾರದ ಮೇಲೆ ಮಾಡೋದಿದ್ರೆ ಮಾಡಿ, ಕರೆಕ್ಟಾಗಿ ಮಾಡಿ ಚರ್ಚೆ ಮಾಡಿ, ದಕ್ಷಿಣದ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಈಗ 840 ಅಂತ ಇಟ್ಟು ನೀವು ಈ ಬಿಲ್ಲನ್ನು ಪಾಸ್ ಮಾಡಲಿಲ್ಲ, 543ಕ್ಕೆ ಒಪ್ಕೊಂಡಿರೋದನ್ನು ನೀವು ಇಲ್ಲ ನಾವು 840 ಮಾಡ್ತೀವಿ ಅಂದರೆ 543ಕ್ಕೆ ಒಪ್ಕೊಂಡವರು ಯಾಕೆ ಒಪ್ಕೋತಾರೆ? ಸೊ ಇದೆಲ್ಲ ಮೆಸ್ಸಪ್ ಮಾಡಿ ಕೂತಿದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಇಲ್ಲಿ ಹಕ್ಕು ಅಧಿಕಾರ ಕಳ್ಕೊಂಡಿರೋದು ಮಾತ್ರ ಮಹಿಳೆಯರು. ನೀವು ಇನ್ನೂ 10 ವರ್ಷಕ್ಕೆ ಮಾಡ್ತೀನಿ, 20 ವರ್ಷಕ್ಕೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ಇದರಿಂದ ನಷ್ಟ ಅನುಭವಿಸ್ತಾ ಇರೋದು ಮಹಿಳೆಯರೇ. 543ಕ್ಕೆ 2023 ಮಾಡಿದರೆ 2024ಕ್ಕೆ 1/3 ಮಹಿಳೆಯರು ಕೂತ್ಕೋತಾ ಇದ್ರ ಸಂಸತ್ ಭವನದಲ್ಲಿ. ಇದನ್ನು ಮತ್ತು ಮರು ವಿಂಗಡಣೆ ಅಂತ ಇನ್ನೊಂದು 10 ವರ್ಷ ಮುಂದಕ್ಕೆ ಹೋಗಿ ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡಿ ಇನ್ನು ಎಷ್ಟು ವರ್ಷಕ್ಕೆ ಬರುತ್ತೋ ಇಲ್ವೋ ದೇವರೇ ಬಲ್ಲ. ಮಾಡೋ ಇಚ್ಛಾಶಕ್ತಿ ಇದ್ದರೆ ಮಾಡಬಹುದು. ಎಲ್ಲದಕ್ಕೂ ಅದರಲ್ಲಿ ಒಂದು ತಿಸರ ಇಟ್ಟು ಗಬ್ಬೆ ಬಸ್ಬೇಕಂದ್ರೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ.